IPL ನಲ್ಲಿ ಅಂಕಲ್ಸ್ ಟೀಮ್ ಅಂತ ಯಾರನ್ನ ಕರೀತಾರೆ ಅಂದ್ರೆ CSK ಅಂತ ಥಟ್ ಅಂತ ಹೇಳ್ಬಿಡ್ತಾರೆ. IPL ಟೈಮಲ್ಲಂತೂ ಅಂಕಲ್ನ ಹೊಡಿತೀವಿ ಸುಬ್ಬಿ ಅನ್ನುವಂತ ಪೋಸ್ಟರ್ಗಳನ್ನ ನೋಡೇ ಇರ್ತೀರಿ. ಆದ್ರೆ ಇನ್ಮುಂದೆ ಅವರನ್ನ ಹಾಕಿ ಕರೆಯೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲೋ ಆರ್ಮಿಯಲ್ಲಿ ಈಗ ಜೆನ್ಜಿ ಕಿಡ್ಗಳ ಹವಾ ಶುರುವಾಗಿದೆ. ಮಿನಿ ಆಕ್ಷನ್ ನಲ್ಲಿ ಯಂಗ್ ವೆಪನ್ಸ್ ಮೇಲೆ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅನ್ಕ್ಯಾವ್ಡ್ ಪ್ಲೇಯರ್ಗಳ ಮೇಲೆ ಹೈಯೆಸ್ಟ್ ಬಿಡ್ ಆಗಿದೆ. ಲಾಸ್ಟ್ ಸೀಸನ್ ಅಲ್ಲಿ ಅಟ್ಟ ಫ್ಲಾಪ್ ಆಗಿದ್ದ CSK ನೆಕ್ಸ್ಟ್ ಸೀಸನ್ಗೆ ಹೇಗೆ ರೆಡಿ ಆಗಿದೆ? ಮಿನಿ ಆಕ್ಷನ್ ಬಳಿಕ ಟೀಮ್ ಹೇಗಿದೆ? ಬೆಸ್ಟ್ ಪಿಕ್ ಅನ್ಸಿದ್ದು ಯಾರು? ಈ ಬಗೆಗಿನ ಒಂದಷ್ಟು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. IPL ನ 5 ಬಾರಿ ಚಾಂಪಿಯನ್ ಟೀಮ್ ಆಗಿರುವಂತ CSK ಮಿನಿ ಆಕ್ಷನ್ ನಲ್ಲಿ 9 ಪ್ಲೇಯರ್ಗಳನ್ನ ಖರೀದಿ ಮಾಡಿದೆ. ಅದರಲ್ಲೂ ಕೂಡ ಅನ್ಕ್ಯಾಪ್ಡ್ ಪ್ಲೇಯರ್ಗಳಾದ ಪ್ರಶಾಂತ್ ವೀರ್ ಹಾಗೆ ಕಾರ್ತಿಕ್ ಶರ್ಮಾಗೆ ತಲಾ 14.20 ಕೋಟಿ ರೂಪಾಯಿ ಕೊಟ್ಟಿರೋದೇ ಹಲ್ಚಲ್ ಎಬ್ಬಿಸಿದೆ. ಲಾಸ್ಟ್ ಸೀಸನ್ ಅಲ್ಲಿ ಇಂಜುರಿ, ಕಳಪೆ ಫಾರ್ಮ್ ಅಂತ ಹೊಡೆತ ತಿಂದ್ರು ಕೂಡ ಈ ಸಲ ಅದನ್ನೆಲ್ಲ ಮೆಟ್ಟಿ ನಿಂತು ಗೆಲುವಿನ ಟ್ರ್ಯಾಕ್ಗೆ ಬರುವಂತ ಪ್ಲಾನ್ ನಲ್ಲಿದ್ದಾರೆ. ಅದರಲ್ಲೂ ಈ ಸಲ ಇಂಟ್ರೆಸ್ಟಿಂಗ್ ಅನಿಸಿದ್ದು ಯಂಗ್ಸ್ಟರ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರೋದು. ರಿಟೇನ್ಗೂ ಮುನ್ನ ಹಾಗೆ IPL ಆಕ್ಷನ್ ನಲ್ಲೂ ಕೂಡ ಯಂಗ್ಸ್ಟರ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. 2K ಕಿಡ್ಸ್ ಮೇಲೆ ಹೆಚ್ಚಿನ ಬಿಡ್ ಮಾಡಿದ CSK. CSK ತಂಡದಲ್ಲಿ ಸದ್ಯ ಯಂಗ್ಸ್ಟರ್ಸ್ ಮೇಲೆ ಜಾಸ್ತಿ ಬಿಡ್ಡಿಂಗ್ ನಡೆದಿದೆ. ಕಳೆದ ವರ್ಷವೇ 18 ವರ್ಷದ ಆಯುಷ್ ಮಾತ್ರೆ ಸೌಂಡ್ ಮಾಡಿದ್ರು. ಮುಂದಿನ ಸೀಸನ್ ಅಲ್ಲೂ ಕೂಡ ಆಯುಷ್ ಮಾತ್ರೆ ಇನ್ನಿಂಗ್ಸ್ ಅನ್ನು ಆರಂಭ ಮಾಡುವಂತಹ ಸಾಧ್ಯತೆ ಇದೆ. ಹಾಗೆ 20 ವರ್ಷದ ನೂರ್ ಅಹ್ಮದ್, 25 ವರ್ಷದ ಅನ್ಶುಲ್ ಕಾಂಬೋಜ್, 22 ವರ್ಷದ ಡೆವಾಲ್ ಬ್ರೆವಿಸ್ ಇದ್ರು. ಈಗ 20 ವರ್ಷದ ಪ್ರಶಾಂತ್ ವೀರ್ ಹಾಗೆ 19 ವರ್ಷದ ಕಾರ್ತಿಕ್ ಶರ್ಮಾಗೆ ತಲಾ 14.20 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದ್ದಾರೆ. ಹಾಗೆ 23 ವರ್ಷದ ಜಾಕ್ ಫೋಕ್ಸ್ ಕೂಡ ಬಿಡ್ ಮಾಡಿದ್ದಾರೆ. ಹೀಗಾಗಿ CSKಯಲ್ಲಿ ಯುವಕರ ದಂಡೇ ಇದೆ. ಅದರಲ್ಲೂ ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಅಂತೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಯಾಕಂದ್ರೆ 43 ಕೋಟಿ ರೂಪಾಯಿ ಬ್ಯಾಲೆನ್ಸ್ ನೊಂದಿಗೆ ಅಂದ್ರೆ ಬಜೆಟ್ ನಲ್ಲಿ ಮಿನಿ ಆಕ್ಷನ್ಗೆ ಬಂದ ಯೆಲ್ಲೋ ಆರ್ಮಿ ಈ ಇಬ್ಬರ ಮೇಲೆಯೇ 28.4 ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದೆ. ಜಡ್ಡು ಸ್ಥಾನಕ್ಕೆ ಪ್ರಶಾಂತ್ ವೀರ್ ಪಿಕ್ ಮಾಡಿದ್ರ? CSK ಮಿನಿ ಆಕ್ಷನ್ಗೂ ಮುನ್ನ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರನ್ನ RRಗೆ ಅಂದ್ರೆ ರಾಜಸ್ಥಾನ ರಾಯಲ್ಸ್ಗೆ ಟ್ರೇಡ್ ಮಾಡಿಕೊಟ್ಟಿದ್ರು. ಹೀಗಾಗಿ ಜಡ್ಡು ಜಾಗಕ್ಕೆ ಬೆಸ್ಟ್ ಪಿಕ್ ಮಾಡಲೇಬೇಕಿತ್ತು. ಹೀಗಾಗಿ ಯುವ ಆಲ್ರೌಂಡರ್ ಉತ್ತರ ಪ್ರದೇಶದ ಎಡಗೈ ಸ್ಪಿನ್ ಆಲ್ರೌಂಡರ್ ಆಗಿರುವಂತ ಪ್ರಶಾಂತ್ ವೀರ್ಗೆ 14.2 ಕೋಟಿ ರೂಪಾಯಿ ಬಿಡ್ ಮಾಡಿ ಖರೀದಿ ಮಾಡಿದ್ದಾರೆ. ನಂಬರ್ 7 ಅಂದ್ರೆ 7ನೇ ಸ್ಥಾನಕ್ಕೆ ಬ್ಯಾಟಿಂಗ್, ಬೌಲಿಂಗ್ ಹಾಗೆ ಫೀಲ್ಡಿಂಗ್ ಮಾಡುವಂತ ಆಟಗಾರ ಬೇಕಿತ್ತು. ಅದಕ್ಕಾಗಿ ಪ್ರಶಾಂತ್ರನ್ನ ಖರೀದಿ ಮಾಡಿದ್ದಾಗಿ CSK CEOನೇ ತಿಳಿಸಿದ್ದಾರೆ. ಪ್ರಶಾಂತ್ ವೀರ್ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ 112 ರನ್ಗಳನ್ನ ಗಳಿಸಿದ್ದಾರೆ. ಅದು ಕೂಡ 170ರ ಸ್ಟ್ರೈಕ್ ರೇಟ್ ನಲ್ಲಿ ಅಂಡ್ 9 ವಿಕೆಟ್ ಅನ್ನ ತೆಗೆದಿದ್ದಾರೆ. 6.76ರ ಎಕಾನಮಿ ಇದೆ. ಇನ್ನು UP T20 ಲೀಗ್ ನಲ್ಲಿ 320 ರನ್ಗಳನ್ನ 155ರ ಸ್ಟ್ರೈಕ್ ರೇಟ್ ನಲ್ಲಿ ಗಳಿಸಿ ಸದ್ದು ಮಾಡಿದ್ರು. ಹೀಗಾಗಿ ಇವರನ್ನ ಸೆಲೆಕ್ಟ್ ಮಾಡಿರೋದು CSKಗೆ ಪ್ಲಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ತಾತನ ಪೆನ್ಷನ್ ದುಡ್ಡಿನಲ್ಲಿ ಕ್ರಿಕೆಟ್ ಟ್ರೈನಿಂಗ್. ಇನ್ನು ಪ್ರಶಾಂತ್ ವೀರ್ ಅವರ ಹಿನ್ನೆಲೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಶಿಕ್ಷಕನ ಮಗನಾಗಿರುವಂತ ಈತ ಮಿಡಲ್ ಕ್ಲಾಸ್ ಹುಡುಗ. ತನ್ನ ಕ್ರಿಕೆಟ್ ಪ್ರತಿಭೆಯಿಂದಲೇ ಈಗ ಕೋಟ್ಯಧಿಪತಿಯಾಗಿ ಹೊರಹೊಮ್ಮಿದ್ದಾರೆ. ಪ್ರಶಾಂತ್ ವೀರ್ ತಂದೆ ಪಾರ್ಟ್ ಟೈಮ್ ಶಿಕ್ಷಕ ವೃತ್ತಿಯಲ್ಲಿದ್ದಾರೆ. ತಾತನ ಪೆನ್ಷನ್ ದುಡ್ಡಿನಲ್ಲಿ ಕ್ರಿಕೆಟ್ ಟ್ರೈನಿಂಗ್ ಅನ್ನ ಪಡಿತಾ ಇದ್ರು. ತಾತ ತೀರಿ ಹೋದ್ಮೇಲೆ ಕ್ರಿಕೆಟ್ ತರಬೇತಿಗೆ ಇವ್ರ ಹತ್ರ ದುಡ್ಡಿರ್ಲಿಲ್ಲ. ಹಣ ಕಟ್ಟಕ್ಕಾಗದೆ ಕಷ್ಟಪಟ್ಟಿದ್ರು. ಈ ವೇಳೆ ಜೀವದ ಗೆಳೆಯನಿಂದ ಹಣದ ಸಹಾಯ ಸಿಗುತ್ತೆ. ಕೊನೆಗೂ ಪ್ರಶಾಂತ್ ವೀರ್ ದೇಶಿ ಟೂರ್ನಿಗಳಲ್ಲಿ ಒಂದೊಂದೇ ಸಾಧನೆಯ ಹೆಜ್ಜೆಗಳನ್ನ ಇಡ್ತಾ ಈಗ CSKಗೆ ದುಬಾರಿ ಮೊತ್ತಕ್ಕೆ ಸೇರಿದ್ದಾರೆ. ಧೋನಿ ಜಾಗಕ್ಕಾಗಿ ಕಾರ್ತಿಕ್ ಶರ್ಮಾ ಆಯ್ಕೆ. ಇನ್ನು CSK ಫ್ರಾಂಚೈಸಿ 19 ವರ್ಷದ ರಾಜಸ್ಥಾನದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಕಾರ್ತಿಕ್ ಶರ್ಮಾರನ್ನು ಅದ್ಭುತ ರೇಟ್ ನಲ್ಲಿ ಅಂದ್ರೆ 14.70 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಕಾರ್ತಿಕ್ ಕೆಳ ಕ್ರಮಾಂಕದ ಸ್ಫೋಟಕ ಬ್ಯಾಟರ್ ಜೊತೆಗೆ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ. ಮಹೇಂದ್ರ ಸಿಂಗ್ ಧೋನಿಯ ನಿವೃತ್ತಿ ಬಳಿಕ ತಂಡಕ್ಕೆ ವಿಕೆಟ್ ಕೀಪರ್ ಹಾಗೆ ಕೆಳ ಕ್ರಮಾಂಕದಲ್ಲಿ ಫಿನಿಶರ್ ರೋಲ್ ಪ್ಲೇ ಮಾಡುವಂತ ಆಟಗಾರನ ಅಗತ್ಯ ಇದೆ. ಹೀಗಾಗಿ ಕಾರ್ತಿಕ್ ರನ್ನ ನಾವು ಭವಿಷ್ಯದ ದೃಷ್ಟಿಯಿಂದ ಖರೀದಿ ಮಾಡಿದ್ದೇವೆ ಎಂದಿದ್ದಾರೆ. ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ 133 ರನ್ಗಳನ್ನ 160ರ ಸ್ಟ್ರೈಕ್ ರೇಟ್ ನಲ್ಲಿ ಗಳಿಸಿದ್ದಾರೆ. ಹಾಗೆ T20ಯಲ್ಲಿ 334 ಅಂದ್ರೆ ಟೋಟಲ್ ಆಗಿ 334 ರನ್ಗಳನ್ನ ಬಾರಿಸಿದ್ದಾರೆ. ಅದು ಕೂಡ 164ರ ಸ್ಟ್ರೈಕ್ ರೇಟ್ ನಲ್ಲಿ. ಇದರಲ್ಲಿ 28 ಸಿಕ್ಸರ್ಗಳಿವೆ. ತಂಡದ ಸೆಟಪ್ ನಲ್ಲಿ ಹಲವು ಯುವಕರೇ ಬರ್ತಿದ್ದಾರೆ. T20 ಕ್ರಿಕೆಟ್ ನಲ್ಲಿ ಬಂದ ಬದಲಾವಣೆಗಳನ್ನ ಗಮನಿಸಿ ನಾವು ಅದಕ್ಕೆ ಹೊಂದಿಕೊಳ್ತಾ ಇದ್ದೇವೆ ಅಂತ ವಿಶ್ವನಾಥನ್ ಕೂಡ ತಿಳಿಸಿದ್ದಾರೆ. ಒಟ್ಟಲ್ಲಿ CSKಯಲ್ಲಿ ಇನ್ನೇನು ಧೋನಿ ಯುಗಾಂತ್ಯ ಹತ್ತಿರದಲ್ಲಿದೆ. ಹೀಗಾಗಿ ಭವಿಷ್ಯದ ದೃಷ್ಟಿಯಿಂದ
ಯುವ ಪಡೆ ಸಾಮ್ರಾಜ್ಯವನ್ನೇ ಕಟ್ತಾ ಇದ್ದಾರೆ. ಇದೀಗ ಹೈಯೆಸ್ಟ್ ಬೆಲೆಗೆ 2 ಆಟಗಾರರು ಬಂದಿದ್ದಾರೆ. ಇನ್ನು CSKಯಲ್ಲಿ 35+ ಇರೋದೇ ಒಬ್ಬ ಆಟಗಾರ, ಅದು ಕೂಡ MS ಧೋನಿ. 44 ವರ್ಷದ ಧೋನಿ ಮಾತ್ರವೇ ಇದ್ದು ಉಳಿದವರೆಲ್ಲ ಆಲ್ಮೋಸ್ಟ್ ಬಿಲೋ 30 ಇದ್ದಾರೆ. ಜೊತೆಗೆ ಸರ್ಫರಾಜ್ ಖಾನ್ರನ್ನ ಮೂಲ ಬೆಲೆಗೆ ಕೊಂಡುಕೊಂಡಿರೋದು ಅವರಿಗೆ ಪ್ಲಸ್ ಆಗುತ್ತೆ. ಸೊ ಮುಂದಿನ ಆವೃತ್ತಿಯಲ್ಲಿ 2K ಕಿಡ್ಸ್ ಜೊತೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಕೂಡ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ನಮಸ್ಕಾರ.